ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಒಂದು ತುಂಬ ಒಳ್ಳೆ ಎಫೆಕ್ಟಿವ್ ಆಗಿರುವಂತಹ ಫೇಸ್ ಲೋಷನ್, ತುಂಬಾನೇ ಈಸಿ, ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು ನಾನು ಹಚ್ಕೊಂಡು, ನಾನು ನಿಜವಾಗ್ಲೂ ಏನೇನೋ ಹಚ್ಕೊಂಡಿಲ್ಲ, ಮುಖಕ್ಕೆ ಯಾವುದೇ ರೀತಿ ಮೇಕಪ್ ಮಾಡಿಲ್ಲ, ಸ್ಟಿಕ್ಕರ್ ಮತ್ತೆ ಲಿಪ್ಸ್ಟಿಕ್ ಮಾತ್ರ ಹಚ್ಕೊಂಡಿದ್ದೀನಿ. ಸ್ವಲ್ಪ ಕಾಜಲ್ ಹಚ್ಕೊಂಡಿದ್ದೀನಿ, ಇಲ್ಲ ಅಂತಂದ್ರೆ ಅದು ಬಿಟ್ಟರೆ ನನ್ನ ಮುಖಕ್ಕೆ ಏನೂ ಹಚ್ಕೊಂಡಿಲ್ಲ. ನೋಡಿ, ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ಈ ಒಂದು ರಿಸಲ್ಟ್ ಕೊಡುವಂತಹ ಆ ಒಂದು ಲೋಷನ್ ಅಥವಾ ಸೀರಮ್ ಯಾವ ರೀತಿ ಮಾಡ್ಕೋಬಹುದು ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬಾನೇ ಎಫೆಕ್ಟಿವ್, ನೋಡ್ಕೊಂಬರೋಣ. ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿರೋದು ಒಂದು ಆಲೂಗಡ್ಡೆ ಅಂದರೆ ಪೊಟ್ಯಾಟೊ. ಅದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಮೇಲ್ಗಡೆ ಸಿಪ್ಪೆನೆಲ್ಲ ನೀವು ಜಸ್ಟ್ ಪೀಲ್ ಆಫ್ ಮಾಡ್ಕೊಂಬಿಡಿ, ಅದನ್ನ ಕ್ಲೀನಾಗಿ ಈ ರೀತಿ ತುರ್ಕೊಂಬಿಡಿ. ನಮಗೆ ಬೇಕಾಗಿರೋದು ಈಗ ಇದರ ರಸವನ್ನು ಈ ರೀತಿ ನಾನು ಹಿಂಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ಒಂದು 2-3 ಸ್ಪೂನಷ್ಟು ಆಲೂಗಡ್ಡೆ ತುರಿದಿರುವಂತಹ, ಅದರಿಂದ ಹಿಂಡ್ಕೊಂಡಿರುವಂತಹ ರಸ ನಮಗೆ ಬೇಕು ಫ್ರೆಂಡ್ಸ್. ಈ ಆಲೂಗಡ್ಡೆಯಲ್ಲಿರುವಂತಹ ಸ್ಟಾರ್ಚ್ ಅಂಶ ನಮ್ಮ ಮುಖದ ಮೇಲಿರುವಂತಹ ಪಿಗ್ಮೆಂಟೇಷನ್ ದೂರ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿದ್ದು ಒಂದು ಟೊಮ್ಯಾಟೊ ಹಣ್ಣು, ಅದನ್ನು ನಾನು 2 ಭಾಗವನ್ನಾಗಿ ಮಾಡಿ ಅದನ್ನು ಕೂಡ ಇದಕ್ಕೆ ನಾನೀಗ ಸ್ಕ್ವೀಸ್ ಮಾಡ್ಕೋತೀನಿ. ನೋಡಿ, ನಮಗೆ ಈಗ ಬೇಕಾಗಿರೋದು ಇದರ ರಸ. ಟೊಮೆಟೊ ಹಣ್ಣು ನಮಗೆ ಮುಖಕ್ಕೆ ಬ್ಲೀಚ್ ಅಂಶ ಇರುತ್ತಿದ್ದಲ್ಲಿ ನಮಗೆ ಮುಖಕ್ಕೆ ಬ್ಲೀಚ್ ಒಂದು ಕೊಡುತ್ತೆ. ಆ್ಯಂಡ್ ಮುಖ ಒಂದು ವೇಳೆ ಕಾಂಪ್ಲೆಕ್ಷನ್ ಸ್ಕಿನ್ ಸನ್ಟ್ಯಾನ್ ಆಗಿದ್ರು ಕೂಡ ಅದು ಹೋಗ್ಲಾಡಿಸುತ್ತೆ, ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಮಾಡುತ್ತೆ, ಮೆಲನಿನ್ನ ಕೊಟ್ಟು ಕೊಲಾಜಿನ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಈ ನಮ್ಮ ಟೊಮೆಟೊ ಹಣ್ಣು. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಅದೇನು ಅಂದರೆ ರೋಸ್ ವಾಟರ್. ಇದು ಇದ್ರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಆಪ್ಷನಲ್, ಬಟ್ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಇನ್ನೂ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ರೋಸ್ ವಾಟರ್ ಒಂದು 2 ಸ್ಪೂನ್ ರೋಸ್ ವಾಟರ್. ಫ್ರೆಂಡ್ಸ್, ರೋಸ್ ವಾಟರ್ ನಮಗೆಲ್ಲರಿಗೂ ಗೊತ್ತು, ಇದು ಮುಖಕ್ಕೆ ಒಂದು ಒಳ್ಳೆ ಶೈನಿಂಗ್ ಕೊಡುತ್ತೆ, ಮುಖದ ಮೇಲಿರುವಂತಹ ಎಲ್ಲ ಕಪ್ಪು ಚುಕ್ಕೆಗಳನ್ನು ದೂರ ಮಾಡುತ್ತೆ, ಮುಖಕ್ಕೆ ತಂಪು ಕೊಡುತ್ತೆ. ದಟ್ ಮೀನ್ಸ್ ಮುಖದ ಸ್ಕಿನ್ಗೆ ಇದು ತಂಪು ಕೊಡುತ್ತೆ. ಈಗ ಇದನ್ನ ನಾನು ಕ್ಲೀನಾಗಿ ಈ ರೀತಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನನ್ನ ಹತ್ರ ಇರೋದು ಒಳ್ಳೆ ಲೋಷನ್ ಅಂತನಾದರೂ ಅನ್ನಿ ಅಥವಾ ಸೀರಮ್ ಅಂತನಾದರೂ ಅನ್ನಿ, ದಿ ಬೆಸ್ಟ್ ನ್ಯಾಚುರಲ್ ಸೀರಮ್ ಅಂತಲೇ ಅಂತೀನಿ. ಇದಕ್ಕೆ ನಾನೀಗ ಅಪ್ಲೈ ಮಾಡ್ಕೋತೀನಿ. ಸೊ ಪೊಟ್ಯಾಟೊ ಜ್ಯೂಸ್ ನಾನೇನು ಹಾಕ್ಕೊಂಡೆ, ತುರ್ಕೊಂಡು ಅದನ್ನ ಹಿಂಡ್ಕೊಂಡು ಹಾಕ್ಕೊಂಡಲ್ಲ, ಆ ಪೊಟ್ಯಾಟೊ ಜ್ಯೂಸ್ ಖಂಡಿತವಾಗಿಯೂ ಮುಖಕ್ಕೆ ಒಂದು ಒಳ್ಳೆ ಕಲರ್ ಕೊಡುತ್ತೆ, ಸನ್ಟ್ಯಾನ್ ಹೋಗಿಸುತ್ತೆ, ಆ ಪಿಗ್ಮೆಂಟೇಷನ್ ಕೂಡ ದೂರ ಮಾಡುತ್ತೆ. ಆ್ಯಂಡ್ ನಿಮ್ಗೆ ಇಷ್ಟು ಎಲ್ಲ ಹೇಳಿದೆ, ಬ್ಲ್ಯಾಕ್ ಪಿಂಪಲ್ ಮಾರ್ಕ್ಸ್ ಇದ್ರೂ ಕೂಡ ಖಂಡಿತವಾಗಿಯೂ ಹೋಗುತ್ತೆ. ಏನೇ ಕೆಲವರಿಗೆ ಇಲ್ಲಿ ಕಪ್ಪಿರುತ್ತೆ, ಇಲ್ಲಿ ಕಪ್ಪಿರುತ್ತೆ, ಕಣ್ಣುಗಳ ಕೆಳಗೆಲ್ಲ ಕಪ್ಪಿರುತ್ತೆ, ಅದೆಲ್ಲ ಕೂಡ ಹೋಗುತ್ತೆ. ಟೊಮ್ಯಾಟೊ ಮಿಶ್ರಣ ಕೂಡ ಒಳ್ಳೆ ಸ್ಕಿನ್ಗೆ ಬ್ಲೀಚ್ ಅಂಶ ಕೊಡುತ್ತೆ, ಸ್ಕಿನ್ ಬ್ಲೀಚ್ ಮಾಡುತ್ತೆ ಪೊಟ್ಯಾಟೊ ಹಾಗೂ ಟೊಮ್ಯಾಟೊ ಮಿಶ್ರಣ. ಸೊ ಇದನ್ನ ಖಂಡಿತವಾಗಿಯೂ ಧಾರಾಳವಾಗಿ ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ನೀವು ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ಯೂಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ, ಹಾಗಾದ್ರೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ, ನೋಡ್ಕೊಂಬೇಡ. ನನ್ನ ಕೈಯಲ್ಲಿ ಒಂದು ಬೆಸ್ಟ್ ಆಗಿರುವಂತಹ ಸೀರಮ್ ಅಥವಾ ಲೋಷನ್ ನನ್ನ ಕೈಯಲ್ಲಿ ರೆಡಿ ಇದೆ. ಈಗ ಇದನ್ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಅಪ್ಲೈ ಆಲ್ ಓವರ್ ಯುವರ್ ಫೇಸ್ ಆ್ಯಂಡ್ ನೆಕ್ ಪಾರ್ಟ್. ಫ್ರೆಂಡ್ಸ್, ಪೊಟ್ಯಾಟೊ ಅಲ್ಲಿ ವಿಟಮಿನ್ ಸಿ ಎನ್ಸೈಮ್ಸ್ ಮುಖಕ್ಕೆ ತುಂಬಾ ಒಳ್ಳೆ ಗ್ಲೋ ಕೊಡುತ್ತೆ, ಹೈಪರ್ ಪಿಗ್ಮೆಂಟೇಷನ್ ಇದ್ರೂ ಕೂಡ ದೂರ ಮಾಡುತ್ತೆ. ಆ್ಯಂಡ್ ದೆನ್ ನಿಮಗೆ ಸನ್ಟ್ಯಾನ್ ಆಗಿದ್ರು ಕೂಡ ಟೊಮೆಟೊ ಹಣ್ಣು, ಪೊಟ್ಯಾಟೊ ಜ್ಯೂಸ್ ಆ್ಯಂಡ್ ದೆನ್ ರೋಸ್ ವಾಟರ್ ಮಿಶ್ರಣ ಇದೆಲ್ಲವನ್ನು ನಮಗೆ ಸ್ಕಿನ್ನಿಂದ ಹೋಗ್ಲಾಡಿಸುತ್ತೆ. ರೋಸ್ ವಾಟರ್ ನಾನೀಗಾಗಲೇ ಹೇಳಿರೋ ಹಾಗೆ ಮುಖಕ್ಕೆ ತಂಪು ಕೊಡುತ್ತೆ, ಮುಖಕ್ಕೆ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ. ನಿಮಗೆ ಏನಾದರೂ ಫೈನ್ ಲೈನ್ಸ್ ಇದ್ದರೂ ಕೂಡ, ಹೈಪರ್ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಇದೆಲ್ಲವನ್ನು ದೂರ ಮಾಡುತ್ತೆ. ಟೊಮೆಟೊ ಹಣ್ಣಲ್ಲಿ ವಿಟಮಿನ್ ಎ ಅಂಶ ಇರುತ್ತೆ, ಅದು ತುಂಬಾ ಎಫೆಕ್ಟಿವ್ ಆಗಿರುವಂಥ ಒಂದು ಉಪಕಾರ ಮಾಡುತ್ತೆ ನಮ್ಮ ಫೇಶಿಯಲ್ ಸ್ಕಿನ್ನಿಗೆ. ನಾನು ಲೈಟಾಗಿ ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಕೂಡ ಮಾಡ್ಕೊಳ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಈಗ ನಾನು ಇದನ್ನ ಅಪ್ಲೈ ಮಾಡಿಕೊಂಡೆ. ಒಂದು 10 ಮಿನಿಟ್ಸ್ ಬಿಟ್ಟು ಇದನ್ನ ಸ್ವಲ್ಪ ವಾರ್ಮ್ ವಾಟರಲ್ಲಿ ನೀವು ವಾಶ್ ಆಫ್ ಮಾಡ್ಕೊಂಬಿಡಿ. ಒಂದು 2 ಅವರ್ಸ್ ಮುಖಕ್ಕೆ ಸೋಪು, ಕ್ರೀಮ್ ಏನು ಹಚ್ಕೊಳಕ್ಕೆ ಹೋಗಬೇಡಿ. ನೋಡಿ ಯಾವ ರೀತಿ ಗ್ಲೋ ಬರುತ್ತೆ ಅಂತ. ನಾನು ಫೇಸ್ ವಾಶ್ ಮಾಡ್ಕೊಂಡು ನಿಮಗೆ ರಿಸಲ್ಟ್ ಕೂಡ ನಿಮ್ಮ ಹತ್ರ ತೋರಿಸ್ತೀನಿ. ಕೀಪ್ ವಾಚಿಂಗ್. ನೋಡಿದ್ರಲ್ಲ, ನಾನು ಒಂದು 10 ನಿಮಿಷಗಳ ಕಾಲ ಬಿಟ್ಟು ನಾನು ವಾಶ್ ಮಾಡಿಕೊಂಡೆ. ರಿಸಲ್ಟ್ ಕೂಡ ನಿಮ್ಮ ಮುಂದೆ ನಾನು ತೋರಿಸಿದ್ದೀನಿ, ಡೈರೆಕ್ಟಾಗೂ ಕೂಡ ತೋರಿಸಿದ್ದೀನಿ, ಈಗಲೂ ಕೂಡ ನಾನು ನಿಮ್ಗೆ ತೋರಿಸಿದ್ದೀನಿ. ಅದು ಹಚ್ಕೊಂಡು ನಾನು ನೆನ್ನೆ ದಿವಸ ಹಚ್ಕೊಂಡಿದ್ದು, ಇವತ್ತಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ. ಮೇಡಮ್, ನೀವೇನೋ ಬೆಳ್ಳಿಗಿದ್ದೀರಾ, ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಕೂಡ ಕಾಮೆಂಟ್ಸ್ ಬರ್ತಾ ಇದೆ. ಎಸ್, ಬಟ್ ಮುಖದ ಮೇಲಿರುವಂತಹ ಒಂದು ಪ್ರಾಬ್ಲಮ್ಸ್, ಸ್ಕಿನ್ ಪ್ರಾಬ್ಲಮ್ಸ್ ಏನಿರುತ್ತೆ, ಈ ರೀತಿ ಹಚ್ಕೊಳ್ಳೋದ್ರಿಂದ ದೂರ ಆಗುತ್ತೆ. ಆ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಖಂಡಿತವಾಗಿಯೂ ನನಗೆ ಯಾವುದೇ ಕಾರಣಕ್ಕೂ ಯಾವತ್ತೂ ಆಗಿಲ್ಲ. ಓಕೆನಾ? ನಾನು
ಹೋಗ್ತಾ ಹೇಳ್ತೀನಿ ನಿಮ್ಗೆ ಏನು ಕಮಿಂಗ್ ಎಪಿಸೋಡ್ಸ್ ಅಲ್ಲಿ. ಬಟ್ ನನಗೆ ಯಾವುದೇ ರೀತಿಯ ಫಿಂಗರ್ ಕ್ರಾಸ್, ದೇವರ ಆಶೀರ್ವಾದ, ನನಗೆ ಮನೇಲಿ ಮಾಡ್ಕೊಂಡಿರುವಂತ ಪ್ರಾಡಕ್ಟ್ ಇಂದ ಯಾವುದೇ ಸ್ಕಿನ್ ಪ್ರಾಬ್ಲಮ್ಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅದು ನನ್ನ ಅದೃಷ್ಟ ಅಂತ ಅನ್ಕೊಳ್ತೀನಿ. ಅಥವಾ ನನಗೆ ಆ ಪ್ರಕೃತಿ ಕೊಟ್ಟಿರುವಂತಹ ವಸ್ತುಗಳನ್ನ ನಾನು ಯೂಸ್ ಮಾಡ್ಕೊಂಡು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡು ಅದನ್ನ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಲ್ಲ, ಆ ಒಂದು ಬೆನಿಫಿಟ್ಸ್ ನನಗೆ ಆಗ್ತಾ ಇದೆ ಅಂತ ಕೂಡ ನಾನು ಹೇಳ್ತೀನಿ. ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ನಂದು, ಖಂಡಿತವಾಗಿಯೂ. ಇನ್ನೂ ನನಗೆ ಸ್ಕಿನ್ ಕಾಂಪ್ಲೆಕ್ಷನ್ ಚೆನ್ನಾಗಾಗಿದೆ. ಸೊ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ಚೆನ್ನಾಗುತ್ತೆ, ಕೊಲಾಜಿನ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್. ನಿಮ್ಮ ಫ್ಯಾಮಿಲಿ, ನಿಮ್ಮ ಪೇರೆಂಟ್ಸ್, ನೀವು ಫಸ್ಟ್ ಪ್ರಾಮುಖ್ಯತೆ ಕೊಟ್ಟು ದುಷ್ಟರನ್ನ ದೂರ ಇಟ್ಟು ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್, ಲವ್ ಯು, ಬೈ.